ಅಥವಾ ನಮ್ಮ ಕಡೆಗೆ ಬಂದು ಕೊಡ್ಬೋದು. ನಮ್ಮ ಕಡೆಗೆ ಕೊಟ್ಟರೆ ನಾವು ಅವರಿಗೆ ಜಾಸ್ತಿ ರೇಟ್ನಲ್ಲಿ ತೊಗೊಳ್ತೀನಿ, ಯಾಕೆಂದರೆ ಅವರಿಗೆ ತಮ್ಮದೇ ಆದ ವ್ಯವಸ್ಥೆ ಮಾಡಬೇಕಾಗಿತ್ತು. ಹೀಗಾಗಿ ಆ ಕಮರ್ಷಿಯಲ್ ಬಲ್ಕು ಇತ್ಯಾದಿಗಳಿಂದ ಪಡೆತಕ್ಕಂಥ ಸರ್ವಿಸ್ ಚಾರ್ಜಸ್ ಅಮೌಂಟ್ ಡಬಲ್ ಇದೆ ಫ್ರಮ್ ದ ರೆಸಿಡೆನ್ಷಿಯಲ್. ಸೊ ರೆಸಿಡೆನ್ಷಿಯಲ್ಗೆ ಕಮರ್ಷಿಯಲ್ ಕಡೆಯಿಂದ ನಾವು ಇದರಲ್ಲಿ ಕ್ರಾಸ್ ಇದನ್ನು ಮಾಡ್ತಾಯಿದ್ದೇವೆ, ಕ್ರಾಸ್ ಸರ್ವಿಸ್ ಚಾರ್ಜಿಂದ ಕ್ರಾಸ್ ಸಬ್ಸಿಡಿ ಥರ ಮಾಡ್ತಾಯಿದ್ದೇವೆ. ಇದು ಪ್ರತಿಯೊಂದು ಸ್ಥಳೀಯ ಸಂಸ್ಥೆಗೆ ಮಾಡಬೇಕಾಗಿರುತ್ತದೆ, ಲಾನಲ್ಲಿನೇ ಇದೆ. ಆ ಲಾಗೆ ಪ್ರಕಾರ ರೂಲ್ಸ್ ಆಗಿದೆ. ಆ ರೂಲ್ಸ್ ಪ್ರಕಾರ 2016 ರೂಲ್ಸ್ ಪ್ರಕಾರನೇ ಆಗಬೇಕಾಗಿತ್ತು. ಬೈಲೋ ಆಯಿತು, ಆ ಬೈಲೋ 2020ಯಲ್ಲಿ ಆಯಿತು. 2020ಇಂದ 25ವರೆಗೂ ನಾವು ಎಸ್ಕೇಪ್ ಮಾಡಿದ್ದೀವಿ, ನಮಗೇ ಬರುತ್ತದೆ. ಈ ಬೈಲೋ ಇದ್ದಾಗಲೂ ಕೂಡ ನೀವು ಯಾಕೆ ಇದನ್ನು ಜಾರಿಗೆ ತಂದಿಲ್ಲ? ಬಟ್ ಸರ್ಕಾರ ಒಂದು ಡಿಸಿಷನ್ ತಗೊಳ್ತದೆ. ಈಗ ಇದುವರೆಗೂ ಏನಾಗಿದೆ ಆಗಿದೆ, ಇನ್ನು ಮುಂದೆ ಇದನ್ನು ಏರಿಯಾಸ್ ತೊಗೊಳ್ಳಕ್ಕೆ ಹೋಗಬಾರ್ದು ಅಂತ ಹೇಳಿ. ಸೊ ವಿ ಆರ್ ನಾಟ್ ಟೇಕಿಂಗ್ ಹಳೆಯ ಕಾಲದ್ದು ತೊಗೊಂಡು ಏನು ಸರ್ವಿಸ್ ಚಾರ್ಜಸ್ ಮಾಡಲಿಕ್ಕೆ ಬರಲ್ಲ. ಈ ಅಮೌಂಟಿಂದ ನಾವು ನಮ್ಮ ದಿನನಿತ್ಯದು ಆಪರೇಷನ್ಸ್ ಏನಿದೆ ಅದು ನಡೆಸ್ಬೋದು. ಕಂಪ್ಲೀಟಾಗಿ ನಡೆಸ್ಲಿಕ್ಕೆ ಬರೋದಿಲ್ಲ ಈ ಅಮೌಂಟಿಂದ, ಯಾಕಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರುತ್ತದೆ, ವೇಸ್ಟ್ ಟು ಎನರ್ಜಿ ಪ್ರಾಜೆಕ್ಟು ಮಾಡಬೇಕಾಗಿರುತ್ತದೆ, ಬೇರೆ ಬೇರೆ ಕಡೆಗೆ ವೇಸ್ಟ್ಗೆ ಇದನ್ನು ಪ್ರೊಸೆಸಿಂಗಾಗಿ ವ್ಯವಸ್ಥೆ ಮಾಡಬೇಕಾಗಿರುತ್ತದೆ. ಹೀಗಾಗಿ ಆ ಫುಲ್ ಸಾಲಲ್ಲ. ಇಟ್ ವಿಲ್ ಓನ್ಲಿ ಮೀಟ್ ಪಾರ್ಟ್ ಆಫ್ ದ ಟೋಟಲ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಟು ರನ್ ದ ವೇಸ್ಟ್ ಸಿಸ್ಟಮ್. ನಮ್ಮ ನಗರಕ್ಕೆ ಬೇಕಾಗಿರುವ ತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆಯನ್ನು ನಮಗೆ ನಿರ್ವಹಿಸಲಿಕ್ಕೆ ಎಷ್ಟು ಅಮೌಂಟ್ ಬೇಕು ಪ್ರತಿ ವರ್ಷ, ಅದಕ್ಕೆ ಸ್ಪೆಸಿಫಿಕ್ ಆಗಿ ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಸರ್? 682 ಕೋಟಿ ಹೇಳಿದೆ. ಇದನ್ನು ನೋಡಿ, ದಿಸ್ ಈಸ್ ಮೇನ್ಲಿ ಫಾರ್ ದ ಆಪರೇಷನ್ಸ್ ಅಂದರೆ ಮನೆ ಮನೆಯಿಂದ ಕಸ ತಗೊಂಡು P&D ವರ್ಗೂ ಹೋಗೋದು. ಸರ್ ನೀವೇನಾರು ಮಾಡಿ ಸರ್, ಜನಗಳಿಗೆ ಮಾತ್ರ ಹೊರೆ ಆಗ್ತಿದ್ದೀರಲ್ಲ ಸರ್, ಅದ್ರ ಬಗ್ಗೆ ಅಷ್ಟೇ ಸರ್. ನೋಡಿ ಸರ್, ವಿದೌಟ್ ಏನು ಕೊಡದೆ ಮುನ್ಸಿಪಾಲ್ಟಿಯಿಂದ ನೀವು ಸರ್ವಿಸಸ್ ಪಡೆಯಬೇಕು ಅಂತ ಹೇಳಿದರೆ ಇಟ್ ಈಸ್ ಎ ವೆರಿ ವಿಶ್ವಲ್ ಥಿಂಕಿಂಗ್. ಯಾರಿಗೂ ಆ ಥರ ಮಾಡಲಿಕ್ಕೆ ಬರೋದಿಲ್ಲ. ಹಣ ಇದ್ದರೇ ನಾವು ಸರ್ವಿಸಸ್ ಕೊಡ್ಬೋದು. ಅದು ಮಾಡುವಾಗ ನಾವು ಬ್ಯಾಲೆನ್ಸ್ ಹಾಕ್ಕೊಂಡು ಹೋಗಬೇಕು. ಆ ಬ್ಯಾಲೆನ್ಸ್ನಲ್ಲಿ ನಾನೇನು ಹೇಳ್ತಾ ಇರ್ಬೋದು, ಈಗ ಏನು ರೇಟ್ ಇದೆ ಬೈಲೋನಲ್ಲಿ, ಅದಕ್ಕೆ 50% ನಾವು ವಸೂಲಿ ಮಾಡ್ತಾಯಿದ್ದೀವಿ ಫ್ರಮ್ ದ ರೆಸಿಡೆನ್ಸಿಯಸ್. ನಮಗೆ ಮಾಡಬೇಕಾಗಿತ್ತು ತುಂಬ ಜಾಸ್ತಿ. ಬೈಲೋ ಪ್ರಕಾರ ತಾವೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬನ್ನಿ. ಆದರೂ ಸಹ ನಮಗೆ ಅಷ್ಟು ಪ್ರಮಾಣಕ್ಕೆ, ಯಾಕೆಂದರೆ ನಮ್ಮದು ಖರ್ಚ ಜಾಸ್ತಿ ಆದರೂ ಸಹ ಬೇರೆ ಬೇರೆ ಸಂಪನ್ಮೂಲದಿಂದ ಭರಿಸ್ತೀನಿ, ಜನರಿಗೆ ಅಷ್ಟಕ್ಕೆ ಹೊರೆ ಬರಬಾರ್ದು ಅಂತ ದೃಷ್ಟಿಯಿಂದ ನಾವು ಈ ಯೂಸರ್ ಚಾರ್ಜಸ್ಗೆ ಒಂದು ಕಡಿಮೆ ಮಟ್ಟಕ್ಕೆ ಇಟ್ಬಿಟ್ಟು ಅಟ್ಲೀಸ್ಟ್ ಜನರಿಗೆ ಒಂಥರ ಇದು ಬರಲಿ. ಈಗ ನಾನು ದುಡ್ಡು ಕೊಡ್ತಾ ಇದ್ದೀನಿ, ಇವರು ಯಾತಕ್ಕೆ ಇವತ್ತು ಗಾಡಿ ಬಂದಿಲ್ಲ, ಯಾತಕ್ಕೆ ಕಸ ಹೋಗಿಲ್ಲ, ಇನ್ನು ಮುಂದೆ ಕಸ ಹೇಗಿದೆ, ಮತ್ತು ಈ ಎಲ್ಲ ಮನುಷ್ಯರು ಬಂದು ಕಸ ಆಗ್ತಾ ಇದ್ದಾರೆ, ನೀವು ಆ್ಯಕ್ಷನ್ ತಗೊಳ್ತಾ ಇಲ್ಲ, ಅವೆಲ್ಲ ಭಾವನೆ ಬರುತ್ತೆ. ನಾವು 2 ರೂಪಾಯಿ ದಿನನಿತ್ಯ ಕೊಡ್ತಾ ಇದ್ದೀವಿ, ಜಾಸ್ತಿ ಕೇಳ್ತೀರಿ. ಆಗ ಫುಲ್ ಸಿಸ್ಟಮ್ ಬೇಡಿಕೆಗೆ ತಕ್ಕಿರುತ್ತದೆ. ನಿಮ್ಮ ಬೇಡಿಕೆ ಏನಿದೆ, ಹೇಗಾದರೂ ಅವರು ಮಾಡ್ಕೊಳ್ತಾ ಇದ್ದಾರೆ ಜನರಲ್ ರೆವೆನ್ಯೂವಿಂದ, ನಮಗೇನು ಸಂಬಂಧ? ಈಗ ನಿಮಗೆ ಭಾವನೆ ಇದೆ, ನೋಡಿ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಇದಕ್ಕೆ ಸರ್ವಿಸ್ ಪಡೆಯಲೇಬೇಕು BBMPಯಿಂದ, ಅದು ಭಾವನೆ ಹೇಳ್ಕೊಳ್ಬೇಕು. ಧನ್ಯವಾದ. ಬಜೆಟ್ ಅಪ್ರೂವ್ ಆಯ್ತಾ ಸರ್?